ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂಥದ್ದು ಸ್ಲ್ಯಾಂಟಿಂಗ್ ಆರ್ಚು. ಇದು ವಿದೌಟ್ ಕುಚ್ಚು ಮತ್ತು ವಿದೌಟ್ ಬೀಡ್ನ ಸಾರಿ ಬಾರ್ಡರ್ ಡಿಸೈನು ಅಂತ ಹೇಳ್ಬೋದು. ಕುಚ್ಚು ಹಾಕಲ್ಲ, ಬೀಡ್ಸು ಸೇರಿಸಲ್ಲ ನಾನು ಇದಕ್ಕೆ ಯಾವುದೇ. ತುಂಬ ಸುಲಭವಾಗಿ ಮಾಡೋವಂಥದ್ದು. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶೆಗೆ 0.75 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಲಾಕ್ ಮಾಡಿ ಸೇರಿಸ್ತೀನಿ ಯಾವಾಗಲೂ ಹಾಗೆ. ತುಂಬ ಈಸಿಯಾಗಿರೋಂಥ ಡಿಸೈನು, ಸಿಂಪಲ್ ಆಗಿರೋಂಥ ಡಿಸೈನು. ಕುಚ್ಚು ಬೀಡ್ಸು ಏನು ಹಾಕದೇ ಇರೋದ್ರಿಂದ ಬೇಗನೂ ಆಗುತ್ತೆ. 1-1.5 ಗಂಟೆ ಒಳಗಡೆ ನಿಮಗೆ ಪೂರ್ತಿ ಸೀರೆ ಮಾಡಿ ಆಗುತ್ತೆ. ಈ ಥರ ದಾರ ಲಾಕ್ ಮಾಡಿ ಆದಮೇಲೆ ಡಬಲ್ ಲಾಕ್ ಮಾಡಿ ಕ್ರೋಶುಗೆ ಈ ಥರ 2 ಸಾರಿ ದಾರ ಸುಂದ್ಕೊಂಡು ಸ್ವಲ್ಪ ದೂರಕ್ಕೆ ಚುಚ್ಚಿ ದಾರ ತೊಗೊಂಬಂದು ಫಸ್ಟ್ 2 ಲೂಪ್ ಒಂದು ಮಾಡಿ, ಆಮೇಲೆ 2 ಲೂಪ್ ಒಂದು ಮಾಡಿ, ಮತ್ತು 2 ಲೂಪು ಒಂದು ಮಾಡಿ, ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು 2 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಈ ಟ್ರಿಪಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ, 2 ಡಬಲ್ ಕ್ರೋಶೆ ಆಯಿತು. ಈ ಟ್ರಿಪಲ್ ಕ್ರೋಶೆ ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇದು. 4 5 ತುಂಬ ಸುಲಭವಾಗಿ ಮಾಡುವಂಥ ಡಿಸೈನ್ ಇದು. 6 7 ಡಬಲ್ ಕ್ರೋಶೆ ಹಾಕಿದ್ದೀನಿ. ನೋಡ್ತೀನಿ, ಟೈಟ್ ಇದ್ದರೆ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೋಬೋದು, 1-2. ನೀವು ಹಾಕಿರೋ ಟ್ರಿಪಲ್ ಕ್ರೋಶೆ ಹೊಂದ್ಕೊಂಡು ಇರತ್ತೆ. ಟ್ರಿಪಲ್ ಕ್ರೋಶೆ ಲೂಸ್ ಆಗಿದ್ದರೆ ಜಾಸ್ತಿ ಬರುತ್ತೆ. ನೋಡಿ, ಇದು ಟೈಟ್ ಆದಂಗೆ ಆಗುತ್ತೆ. ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. 8 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇದೊಂದು. ನೋಡಿ, ಈ ಥರ ಬರುತ್ತೆ. ಈಗ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಈ ಆರ್ಚ್ ಫುಲ್ ಆಗೋಷ್ಟು, ಕವರ್ ಆಗೋಷ್ಟು ಚೈನ್ ಮಾಡ್ಕೋಬೇಕು ಪೂರ್ತಿ ಬ್ಯಾಕ್ ಸೈಡಿಂದ. 1 2 3 4 5 6 7 ಚೈನ್ ಹಾಕ್ಕೊಂಡಿದ್ದೀನಿ. ಕರೆಕ್ಟ್ ಆಗುತ್ತೆ. ಈ ಫಸ್ಟ್ 2 ಚೈನ್ ಹಾಕಿರೋದಲ್ವ ನೀವು, ಆ ಎರಡನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು ನೀವು. ಆಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಂದ ಚೈನ್ ಲಾಕ್ ಮಾಡಿದ್ದೀವಿ. ಫ್ರಂಟ್ ಸೈಡಿಗೆ ಬಂದು ಈ ಚೈನ್ ಇದೆಯಲ್ವಾ, 7 ಚೈನು 6 ಚೈನ್ ಹಾಕಿದ್ದೀನಿ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಹಾಕಿರೋ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಆ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಿಂದ ಗ್ಯಾಪಲ್ಲಿ ದಾರ ತೊಗೊಂಬಂದು ಲಾಕ್ ಮಾಡಿ, ಅಂದರೆ ಪೀಕೋ ಮಾಡಿ. ಸಿಂಗಲ್ ಕ್ರೋಶೆ ಪೀಕೋ ಮಾಡ್ತಾಯಿದ್ದೀನಿ. ಮತ್ತು ಪುನಃ ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ. ಮತ್ತು ಸಿಂಗಲ್ ಕ್ರೋಶೆ, ಪೀಕೋ, 3 ಚೈನ್ ಮಾಡಿ ಅದರ ಬ್ಯಾಕ್ ಸೈಡಿಂದ, ಅಂದರೆ ಆ ಚೈನ್ ಫುಲ್ಲು ಇದೇ ಥರ ಸಿಂಗಲ್ ಕ್ರೋಶೆ ಪೀಕೋ ಮಾಡ್ಕೋಬೇಕು. ಎಷ್ಟು ಬರುತ್ತೋ ಅಷ್ಟು. ಈ ಥರ ಸಿಂಗಲ್ ಕ್ರೋಶೆ ಪೀಕೋ. ಇನ್ನೊಂದು ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿಬಿಟ್ಟು ಪೀಕೋ ಮಾಡ್ತಾಯಿದ್ದೀನಿ. ಈ ಥರ ಬರುತ್ತೆ. ಎಷ್ಟು ಬರುತ್ತೋ ಅಷ್ಟು ಹಾಕ್ಕೊಳ್ಳಿ. ನೀವು ದೊಡ್ಡ ಆರ್ಚ್ ಹಾಕಿದರೆ, ಅಂದರೆ ಫಸ್ಟ್ ಟ್ರಿಪಲ್ ಕ್ರೋಶೆ ಸ್ವಲ್ಪ ದೊಡ್ಡಕ್ಕೆ ಲೂಸ್ಗೆ ಹಾಕಿದರೆ ಹೆಚ್ಚು ಡಬಲ್ ಕ್ರೋಶೆ ಬರುತ್ತೆ. ಆಮೇಲೆ ಇದನ್ನು ಜಾಸ್ತಿ ಬರುತ್ತೆ, ಅವಾಗ ದೊಡ್ಡ ಆರ್ಚ್ ಮಾಡ್ಕೊಬೋದು. ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಲಾಕ್ ಮಾಡಿ. ನಾನಿಲ್ಲಿ 6 ಪೀಕೋ ಮಾಡಿದ್ದೀನಿ. ಈ ಥರ ಬರುತ್ತೆ ಆರ್ಚ್, ತುಂಬ ಸಿಂಪಲಾಗಿ. ಈಗ ಬೇಕು ಅಂದರೆ 3-4 ಚೈನು ಕುಚ್ಚಿಗೆ ಹಾಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ಬರುತ್ತೆ ಸ್ವಲ್ಪ ಓರೆಗೆ ಟ್ರಿಪಲ್ ಕ್ರೋಶೆ ಸ್ಲ್ಯಾಂಟಿಂಗ್ ಆರ್ಚ್ ಬರೋಕ್ಕೆ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಅಲ್ಲಿಂದಲೇ ಟ್ರಿಪಲ್ ಕ್ರೋಶೆ ಹೆಂಗೆ ಸ್ಟಾರ್ಟಿಂಗಲ್ಲಿ ಮಾಡಿದ್ದೀವಿ ಅದೇ ಥರ. ಆಮೇಲೆ 2 ಚೈನು ಮತ್ತು ಆ ಟ್ರಿಪಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ 7, ಅಂದರೆ ಆ 2 ಚೈನು ಸೇರಿ 8 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾವು ಕಳೆದ ಆರ್ಚಲ್ಲಿ, ಮೊದಲಿನ ಆರ್ಚಲ್ಲಿ ಅದೇ ಮಾಡಿರೋದಲ್ವ, 8 ಡಬಲ್ ಕ್ರೋಶೆ ಅದೇ ಥರ ಮಾಡ್ಕೊಳ್ಳಿ. ಈ ಥರ 2 3 4 ಈ ಥರ 4
5 6 7 ಅಂದರೆ 2 ಚೈನ್ ಸೇರಿ 8 ಆಗುತ್ತೆ. ಇದನ್ನು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ, ಮತ್ತು ಚೈನ್ ಮಾಡ್ಕೊಳ್ಳಿ. 1 2 3 4 5 6 7 ಅಂದರೆ ಕಳೆದ ಸರಿ ನೀವು 7 ಹಾಕಿರೋದಲ್ವ, ಈ ಥರ 7 ಚೈನ್ ಹಾಕ್ಕೊಂಡು ಫಸ್ಟಿನ 2 ಚೈನ್ ಗ್ಯಾಪ್ ಇದೆಯಲ್ವ, ಅಂದರೆ 2 ಚೈನ್ ಇದೆಯಲ್ವ, ಚೈನ್ನ ಮೇಲಿನ ಚೈನ್ 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು. ಮತ್ತು ಫ್ರಂಟ್ ಸೈಡಿಗೆ ಬರಬೇಕು. ಫ್ರಂಟ್ ಸೈಡಿಗೆ ಬಂದು ಆ ಚೈನ್ ಇದೆಯಲ್ವ 7 ಚೈನ್ ಹಾಕಿರೋದು, ಆ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ 3 ಚೈನು ಪೀಕೋ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತು ಸಿಂಗಲ್ ಕ್ರೋಶೆ 3 ಚೈನು. ತುಂಬ ಈಸಿ ಸ್ನೇಹಿತರೆ, ತುಂಬ ಬೇಗ ಆಗುತ್ತೆ. ನೀವು ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ 3 ಚೈನ್ ಅಥವಾ 4 ಚೈನು ಸೇರಿಸ್ಕೋಬೋದು. ಕುಚ್ಚಿನ ಆಚೆ ಈಚೆ ಬೀಡ್ ಬೇಕಾದರೆ ಅದನ್ನು ಸೇರಿಸ್ಕೋಬೋದು. ಇದಕ್ಕೆ ಆಚೆಗೆ ನಾನು ಸೇರಿಸ್ತಾ ಇಲ್ಲ, ಮಧ್ಯದಲ್ಲಿ ಕುಚ್ಚು ಮಾಡ್ಕೊಳ್ತಾ ಇಲ್ಲ, ಅದರಿಂದ ಬೇಗ ಆಗುತ್ತೆ. ಬೇಕು ಅಂದರೆ ನೀವು ಹಂಗೆ ಮಾಡ್ಕೋಬೋದು, ಈ ಥರ ಮಾಡ್ಕೋಬೋದು. ತುಂಬ ಸುಲಭವಾಗಿ ಆಗುತ್ತೆ, ಇದು ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ ನೋಡಿ, ಏನಿಲ್ಲ, ತುಂಬ ಸುಲಭ ಇದು. ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಂಡು ಹೋಗೋದು, ಬೀಡ್ ಸೇರಿಸೋದಿಲ್ಲ, ಕುಚ್ಚಿಲ್ಲ, ಏನಿಲ್ಲ, ಕುಚ್ಚು ಕಟ್ಟೋದಿಲ್ಲ. ಆವಾಗ ಬೇಗ ಆಗುತ್ತೆ. 1.5-2 ಗಂಟೆ ಒಳಗಡೆ ಇಡೀ ಸೀರೆ ಆಗುತ್ತೆ ನಿಮಗೆ. ಒಂದು ಸರಿ ಸ್ಟಾರ್ಟ್ ಮಾಡಿದರೆ ಎಂಡ್ವರೆಗೂ ಮಾಡ್ಬೋದು. ಸಿಂಪಲ್ ಸೀರೆಗಳಿಗೆ, ಒಂದೇ ಕಲರ್ ಇರೋಂಥ ಸೀರೆಗಳಿಗೆಲ್ಲ ಮಾಡ್ಬೋದು ಇದನ್ನು. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಆಮೇಲೆ ಡೈರೆಕ್ಟಾಗಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ 4 ಚೈನ್ 3 ಚೈನ್ ಹಾಕ್ಕೊಳ್ಳಿ ಅಷ್ಟೇ. ಈ ಥರ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಈಸಿಯಾಗಿರೋಂಥ ಡಿಸೈನು, ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಸೀರೆಗೆ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಮತ್ತೆ ಅಲ್ಲಿಂದ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಬೇಕು ಅಂದರೆ ಮಧ್ಯದಲ್ಲಿ 4 ಚೈನು ಕುಚ್ಚಿಗೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಮತ್ತೆ ಟ್ರಿಪಲ್ ಕ್ರೋಶೆ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚು ಮಾಡ್ಕೊಳ್ಳಿ. ಈ ಥರ 2 ಚೈನು, ಒಂದು ಡಬಲ್ ಕ್ರೋಶೆ ಅಲ್ಲಿ, ಮತ್ತು 7 ಡಬಲ್ ಕ್ರೋಶೆ, ಒಟ್ಟು 8 ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಬ್ಯಾಕ್ ಸೈಡಿಗೆ ಬಂದು ಚೈನು ಈ ಥರ ಮಾಡ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಉದ್ದಕ್ಕೆ ಸ್ಯಾಂಪಲು. ತುಂಬ ಈಸಿಯಾಗಿರೋಂಥ ಡಿಸೈನು ನೋಡಿ, ಪೂರ್ತಿ ಮಾಡಿದಾಗ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇದು ಸ್ಯಾಂಪಲ್ ಆಗಿರೋದ್ರಿಂದ 4-5 ಆರ್ಚ್ ಇದೆಯಷ್ಟೇ. ಫುಲ್ಲು ಸೀರೆಗೆ ಇದೇ ಥರ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ. ಸಿಂಗಲ್ ಕಲರ್ನ ಡಿಸೈನ್ಗಳಿದ್ದರೆ, ಸೀರೆಗಳಿದ್ದರೆ ನೀವು ಮಾಡ್ಕೋಬೋದು. ಸಿಂಪಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ವಿಡಿಯೋನು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.